திருச்சிற்றம்பலம். தோடுடைய செவியன் விடை ஏறி ஓர் தூவெண் மதிசூடி 9,000 ಹಾಡುಗಳನ್ನು ಹಾಡಿದ ವ್ಯಕ್ತಿ ಶ್ರೀ ಎನ್ ಸ್ವಾಮಿನಾಥನ್. ಪದ್ಮಶ್ರೀ 2026. ಚೆನ್ನೈನಿಂದ 80 ಕಿಲೋಮೀಟರ್ ದೂರದಲ್ಲಿರುವ ತಿರುತ್ತಣಿಯಲ್ಲಿ ಒಂದು ಪವಿತ್ರ ಮುರುಗನ್ ದೇವಸ್ಥಾನವಿದೆ. 76 ವರ್ಷಗಳಿಂದ ಭಕ್ತರಿಗೆ ಶ್ರೀ ಸ್ವಾಮಿನಾಥನ್ ಅವರ ಸುಮಧುರ ಭಕ್ತಿಗೀತೆಗಳನ್ನು ಆಲಿಸಲಾಗುತ್ತಿದೆ. ಅವರ ಮನಸ್ಸು ಆಧ್ಯಾತ್ಮಿಕ ಭಕ್ತಿಯಿಂದ ತುಂಬಿವೆ. ಆದರೆ ಅವರ ಪ್ರಯಾಣ ಹೇಗೆ ಪ್ರಾರಂಭವಾಯಿತು? ಕೃಷಿಕ ಕುಟುಂಬದಲ್ಲಿ ಜನಿಸಿದ ಅವರು 14 ವರ್ಷದವರಿದ್ದಾಗ ಜೀವನವನ್ನು ಬದಲಾಯಿಸುವ ಕ್ಷಣ ಬಂದಿತು. ನನ್ನ ತಂದೆ ನನ್ನನ್ನು ನಮ್ಮ ಸಣ್ಣ ಹಳ್ಳಿಯಿಂದ ಹತ್ತಿರದ ಪಟ್ಟಣವಾದ ತಿರುಕರುಕಾವೂರಿಗೆ ಕರೆದೊಯ್ದರು. ಅಲ್ಲಿ ಮಧುರೈ ಸೋಮು ಅವರ ಸಂಗೀತ ಕಚೇರಿ ನಡೆಯುತ್ತಿತ್ತು. ಸಂಗೀತ ಕಚೇರಿಯ ನಂತರ ನನ್ನ ತಂದೆ ಆಶೀರ್ವಾದ ಪಡೆಯಲು ನನ್ನನ್ನು ಅವರ ಬಳಿ ಕರೆದುಕೊಂಡು ಹೋದರು. ಅವರು ಹಾಡಲು ಹೇಳಿದರು. சிந்தனை செய் மனமே செய்தால் தீவினை அகன்றிடுமே. ನನಗೆ ಉತ್ತಮ ಧ್ವನಿ ಮತ್ತು ವಾಕ್ಚಾತುರ್ಯವಿದೆ ಎಂದು ಅವರು ನನ್ನ ತಂದೆಗೆ ನನ್ನನ್ನು ಸಂಗೀತ ಶಾಲೆಗೆ ಸೇರಿಸಲು ಸೂಚಿಸಿದರು. ಅಲ್ಲಿಂದ ನಾನು ತಿರುಮುರೈ ಕಲಿಯಲು ಪ್ರಾರಂಭಿಸಿದೆ. ತಿರುಮುರೈ ಎಂಬುದು 6ನೇ ಮತ್ತು 11ನೇ ಶತಮಾನಗಳ ನಡುವೆ ರಚಿತವಾದ ಶಿವನಿಗೆ ಅರ್ಪಿತವಾದ ಭಕ್ತಿ ಗೀತೆಗಳ ತಮಿಳು ಸಂಕಲನವಾಗಿದೆ. ಅವುಗಳಲ್ಲಿ ತೇವಾರಂ ಹಾಡುಗಳು ಪ್ರಮುಖವಾದವು. ಯುವ ಸ್ವಾಮಿನಾಥನ್ ಅವರನ್ನು 8 ವರ್ಷಗಳ ಕಾಲ ತಿರುಕಡವೂರ್ ಮತ್ತು ಧರ್ಮಪುರಂ ಅಧೀನಂನಲ್ಲಿರುವ ತೇವಾರಂ ಪಾಠಶಾಲೆಗೆ ಕಳುಹಿಸಲಾಯಿತು ಮತ್ತು ಅವರು ಸಂಪೂರ್ಣ ಭಕ್ತಿ ಮತ್ತು ಕಠಿಣ ಅಭ್ಯಾಸದಿಂದ ತೇವಾರಂ ಸ್ತೋತ್ರಗಳನ್ನು ಕಲಿತರು. ಇದು ಅವರಿಗೆ ಓದುವಾರ್ ಎಂಬ ಬಿರುದನ್ನು ತಂದುಕೊಟ್ಟಿತ್ತು, ಅಂದ್ರೆ ಪವಿತ್ರ ದೇವಾಲಯ ಮಂತ್ರಕಾರ. ಓದುವಾರ್ಸ್ ಹಾಡುವ ಸಂಪ್ರದಾಯವು ಪ್ರಸಿದ್ಧ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದ ರಾಜರಾಜ ಚೋಳನ ಕಾಲಕ್ಕೆ ಹೋಗುತ್ತದೆ. ಶೈವ ದೇವಾಲಯಗಳಲ್ಲಿ ಶಾಸನಗಳಾಗಿ ಸ್ತೋತ್ರಗಳನ್ನು ಸಂರಕ್ಷಿಸಲು ಚೋಳರು ಪ್ರೋತ್ಸಾಹಿಸಿದರು. ಓದುವಾರ್ಸ್ ಒಂದು ವಿಶೇಷ ಗುಂಪು. ತಿರುಮುರೈ ನಿರ್ದಿಷ್ಟವಾಗಿ ತೇವಾರಂ ಸ್ತೋತ್ರಗಳು ಕರ್ನಾಟಕ ಸಂಗೀತ ರಾಗಗಳ ನಿರ್ದಿಷ್ಟ ಸೆಟ್ಗಳಿಗೆ ಸಮಾನವಾದ ಪನ್ ಎಂದು ಕರೆಯಲ್ಪಡುವ ತಮಿಳು ಸಂಗೀತ ಪ್ರಕಾರಗಳಿಗೆ ಹೊಂದಿಸಲಾಗಿದೆ. ಓದುವಾರ್ ಸ್ವಾಮಿನಾಥನ್ ತಮಿಳು ಶೈವ ಮಠಗಳು ಮತ್ತು ಇತರ ಓದುವಾರ್ಗಳ ಭಕ್ತ ಸಮೂಹದೊಂದಿಗೆ ಧರ್ಮಪುರಂ ಮತ್ತು ಚಿದಂಬರಂನಲ್ಲಿ ವಿದ್ಯಾರ್ಥಿಗಳ ಗುಂಪುಗಳಿಗೆ ತರಬೇತಿ ನೀಡುವ ಮೂಲಕ ಈ ಸಂಪ್ರದಾಯವನ್ನು ಮುಂದುವರಿಸುತ್ತಾ ಕೆಲಸ ಮಾಡುತ್ತಿದ್ದಾರೆ. ಅವರ ಜಾಗತಿಕ ತಮಿಳು ಪ್ರೇಕ್ಷಕರಿಗಾಗಿ ಅವರು ಸ್ತೋತ್ರಗಳನ್ನು 100ಕ್ಕೂ ಹೆಚ್ಚು ಸಂಗ್ರಹಗಳಲ್ಲಿ ಡಿಜಿಟಲ್ ರೂಪದಲ್ಲಿ ಹೊರತಂದಿದ್ದಾರೆ. ನಮ್ಮ ವೃತಕ್ಕೆ ಆಶೀರ್ವಾದವಾಗಿ ನಮಗೆ ತಿರುಮುರೈ ಸಿಕ್ಕಿತು. ಇದು ತಿರುಜ್ಞಾನ ಸಂಬಂಧರ್ ಅವರ ಆಶೀರ್ವಾದದೊಂದಿಗೆ ಕಾವ್ಯ, ಸಂಗೀತ, ವ್ಯಾಕರಣ, ಕಲಾತ್ಮಕ ಸಾಹಿತ್ಯವನ್ನು ಒಳಗೊಂಡಿದೆ. ಇದನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. திருச்சிற்றம்பலம். ಶ್ರೀ ಎನ್ ಸ್ವಾಮಿನಾಥನ್, ಪದ್ಮಶ್ರೀ 2026.